ಹಲೋ ಎವ್ರಿವನ್. ನಾನು ಈ ವಿಡಿಯೋನಲ್ಲಿ ನಿಮಗೆ MRP POSನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. MRP POS ಅಂದರೆ ನಿಮ್ಮ ಒಂದು ಜ್ಯುವೆಲ್ರಿ ಶೋರೂಮಲ್ಲಿ ಕೆಲವೊಂದಿಷ್ಟು ಗಿಫ್ಟ್ ಪ್ರಾಡಕ್ಟ್ ಅಥವಾ ಪ್ಯಾಕಿಂಗ್ ಪ್ರಾಡಕ್ಟ್ಸ್ ಇರುತ್ತೆ. ಆ ಪ್ರಾಡಕ್ಟ್ಸ್ನ ಹೇಗೆ ಸೇಲ್ ಮಾಡೋದು ಅಂದರೆ POSಲ್ಲಿ ಜನ್ರೇಟ್ MRP POS ಅಂತ ಕಾಣ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಯಾವ ಮೆಟಲ್ನ ಸೇಲ್ ಮಾಡ್ತಾ ಇದ್ದೀರಾ ಅಂದರೆ ಆ ಗಿಫ್ಟ್ ಪ್ರಾಡಕ್ಟ್ ಏನಿದೆ ಅದು ಯಾವ ಮೆಟಲ್, ಯಾವ ಕಸ್ಟಮರ್ಗೆ ಸೇಲ್ ಮಾಡ್ತಾ ಇದ್ದೀರಾ. ಇನ್ ಕೇಸ್ ಅವರು ಹೊಸ ಕಸ್ಟಮರ್ ಆಗಿದ್ದರೆ ಆ್ಯಡ್ ನ್ಯೂ ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಬೇಕು. ಕೆಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಿಮಗೆ ಇಲ್ಲಿ ಎಲ್ಲ ಕ್ರೆಡೆನ್ಷಿಯಲ್ಸ್ ಕಾಣಿಸ್ತಾ ಇದೆ. ಇಲ್ಲಿ ನೀವು ಈ ಪ್ರಾಡಕ್ಟ್ ಮೇಲಿರೋಂಥ ಬಾರ್ಕೋಡ್ನ ಸ್ಕ್ಯಾನ್ ಮಾಡಿದ್ರು ಸಹ ನಿಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ ಎಲ್ಲ ಫಿಲ್ ಆಗುತ್ತೆ. ಅದಾದಮೇಲೆ GST ಸೆಲೆಕ್ಟ್ ಮಾಡಿಕೊಂಡ್ರೆ CGST SGST ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಕ್ರಿಯೇಟ್ ಓಲ್ಡ್ ಮೆಟಲ್ ರೆಸಿಪ್ಟ್ ನಿಮಗೆ ಗೊತ್ತಾಗಬೇಕು ಅಂದರೆ ಲಾಸ್ಟ್ ವಿಡಿಯೋನಲ್ಲಿ ನಾನು POSಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿದ್ರೆ ನಿಮಗೆ ಈ ಒಂದು ಪೋರ್ಷನ್ ಕಾನ್ಸೆಪ್ಟ್ ಫುಲ್ ಗೊತ್ತಾಗತ್ತೆ. ಅದಾದಮೇಲೆ ಮೋಡ್ ಆಫ್ ಪೇಮೆಂಟ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ಎಂಟರ್ ಅಮೌಂಟ್ನ ಹಾಕಬೇಕು. ಇಲ್ಲಿ ನೀವು ಅಮೌಂಟ್ನ ಎಂಟರ್ ಮಾಡಾದಮೇಲೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಟ್ಯಾಚ್ ಪ್ರಾಡಕ್ಟ್ ಇಮೇಜ್ ಅಂತ ಇದೆ. ಪ್ರಾಡಕ್ಟಿಂದು ಇಮೇಜ್ ಏನಾದರೂ ಇದ್ದರೆ ಇಮೇಜ್ನ ಅಟ್ಯಾಚ್ ಮಾಡಿ ಸೇವ್ ಅಂತ ಕೊಟ್ಟರೆ ಇನ್ವಾಯ್ಸ್ ಏನಿದೆ ಈ ಬಿಲ್ ನಿಮಗೆ ಈ ಥರ ಶೋ ಆಗುತ್ತೆ. ಇದಿಷ್ಟು MRP POS ಮಾಡೋ ಅಂಥ ಮೆಥಡ್. ನೆಕ್ಸ್ಟ್ ಬರೋ ಅಂಥ ವಿಡಿಯೋನಲ್ಲಿ ಇನ್ನು ಬೇರೆ ಬೇರೆ ಕಾನ್ಸೆಪ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲ ವೀಡಿಯೋಸ್ನ ನೋಡ್ತಾ ಹೋಗಿ. ಥ್ಯಾಂಕ್ ಯು.